ಇನ್ನು ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗುತ್ತೆ. ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ನಾಳೆ ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಶಿಕ್ಷಣ ಸಚಿವರು. ಮಧ್ಯಾಹ್ನ 1:30ಕ್ಕೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ ಫಲಿತಾಂಶ. ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೂ ಕೂಡ ಪರೀಕ್ಷೆ ನಡೆದಿದೆ. ಏಪ್ರಿಲ್ 8ಕ್ಕೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗ್ತಾರೆ. ನಾಳೆ ಮಧ್ಯಾಹ್ನ 1:30ಕ್ಕೆ ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಉತ್ತೀರ್ಣರಾಗಿದ್ದಾರೆ, ಎಷ್ಟು ಜನ ಡಿಸ್ಟಿಂಕ್ಷನ್ ಆಗಿದ್ದಾರೆ, ಫಸ್ಟ್ ಕ್ಲಾಸ್ ಯಾರು, ಸೆಕೆಂಡ್ ಕ್ಲಾಸ್ ಯಾರು, ಅವರೇಜ್ ಪಾಸ್ ಆಗಿರುವಂಥವ್ರು ಯಾರು, ಮತ್ತು ಫೇಲ್ ಆದ ವಿದ್ಯಾರ್ಥಿಗಳು ಯಾರು, ಮತ್ತು ಎಕ್ಸಾಮ್ ಯಾವಾಗ ನಡೆಯುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ನಾಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾಹಿತಿಯನ್ನು ಕೊಡ್ತಾರೆ. ಮಲ್ಲೇಶ್ವರಂನ PU ಬೋರ್ಡ್ ಏನಿದೆ ಅಲ್ಲಿ ಒಂದು PU ಬೋರ್ಡ್ನ ನಿರ್ದೇಶಕರು ಮತ್ತು ಸಚಿವರು ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಯಾರು ರಾಜ್ಯಕ್ಕೆ ಫಸ್ಟ್ ರ್ಯಾಂಕು, ಯಾರು ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ, ಯಾರು ಪಾಸ್ ಆಗಿದ್ದಾರೆ, ಮುಂದೆ ಅವ್ರ ಜೀವನ ಏನು ಅನ್ನೋದು ಇಲ್ಲಿ ಕೂಡ ಕನ್ಫರ್ಮ್ ಆಗುತ್ತೆ. ನೋಡಿ, ಎಕ್ಸಾಮ್ನಲ್ಲಿ ಫೇಲ್ ಆಗುವಂಥದ್ದು, ಪಾಸ್ ಆಗುವಂಥದ್ದು ಎಲ್ಲ ಜೀವನದ ಒಂದು ಭಾಗ. ಅಕಸ್ಮಾತಾಗಿ ಯಾರಾದ್ರೂ ಅನುತ್ತೀರ್ಣರಾದರೆ ಅವರಿಗೆ ಮತ್ತೊಂದು ಪ್ರಯತ್ನ ಇರುತ್ತೆ, ಅದರಲ್ಲಿ ಅವರು ಕಟ್ಕೊಂಡು ಪಾಸ್ ಮಾಡ್ಕೋಬೋದು. ಇನ್ನು ನಾಳೆ ರಿಸಲ್ಟ್ಗಾಗಿ ಕಾಯ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಜೀ ಕನ್ನಡ ನ್ಯೂಸ್ ವತಿಯಿಂದ ಆಲ್ ದ ಬೆಸ್ಟ್ ಹೇಳೋಣ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.